ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಇದೇ ಜನವರಿ 23ನೇ ತಾರೀಕು ನಮ್ಮ ಸ್ಯಾಂಡಲ್ವುಡ್ ನ ಬ್ಲ್ಯಾಕ್ ಕೋಬ್ರಾ, ಕರಿ ಚಿರತೆ, ಒಂಟಿ ಸಲಗ ಅಂತಾನೆ ಫೇಮಸ್ ಆಗಿರುವಂತಹ ನಮ್ಮ ದುನಿಯಾ ವಿಜಯ್ ಸರ್ ಅವರು ನಟನೆ ಮಾಡಿರುವಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾ ಇದೀಗ ಚಿತ್ರಮಂದಿರದಲ್ಲಿ ಬರ್ತಾ ಇದೆ. ಇನ್ನು ಇದೀಗ ರಿಲೀಸ್ ಆಗಿರುವಂತಹ ಟ್ರೈಲರ್ ಅಂದ್ರೆ ನಿನ್ನೆ ರಿಲೀಸ್ ಆದಂತಹ ಟ್ರೈಲರ್ ನ ನೋಡೋದಾದ್ರೆ ನಿಜಕ್ಕೂ ಒಂದು ವಿಭಿನ್ನವಾದಂತಹ ಲುಕ್, ವಿಭಿನ್ನವಾದಂತಹ ಕತೆ, ಒಂದು ವಿಭಿನ್ನವಾದಂತಹ ಕಥಾಂತರವನ್ನೇ ಹೊಂದಿರುವಂತಹ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಇಲ್ಲಿವರೆಗೂ ನಾವು ಸಾಕಷ್ಟು ಸಿನಿಮಾಗಳನ್ನ ನೋಡಿದ್ದೀವಿ, ಆದ್ರೆ ಇದೀಗ ವಿಜಯ್ ಅವರು ನಟನೆ ಮಾಡಿರುವಂತಹ ಈ ಚಿತ್ರ ನಿಜಕ್ಕೂ ಒಂದು ಕಡೆ ಸಿಕ್ಕಾಪಟ್ಟೆ ವಿಭಿನ್ನವಾಗಿದೆ ಅಂತಾನೆ ಹೇಳ್ಬೋದು. ನಾರ್ಮಲ್ ಆಗಿ ಬರುತ್ತೆ, ಒಂದು ಫ್ಯಾಮಿಲಿ ಸ್ಟೋರಿ ಆಗಿರ್ಬೋದು, ನಾರ್ಮಲ್ ಆಗಿ ಯಾವುದೋ ಒಂದು ಎಲ್ಲೋ ಒಂದು ಕಡೆ ನಡೀತಾ ಇರುವಂತಹ ಘಟನೆಗಳಾಗಿರ್ಬೋದು, ಈ ರೀತಿಗಳ ಕಥೆಗಳನ್ನ ಸಾಕಷ್ಟು ಸಿನಿಮಾಗಳು ನಮ್ಮ ಚಿತ್ರರಂಗದಲ್ಲಿ ಬಂದಿದೆ. ಆದ್ರೆ ದುನಿಯಾ ವಿಜಯ್ ಅವರು ಮಾಡುವಂತಹ ಎಲ್ಲಾ ಕಥೆಗಳನ್ನ ನಾವು ನೋಡೋದಾದ್ರೆ ನಿಜಕ್ಕೂ ಒಂದು ಕಡೆ ಯಾವುದೋ ಒಂದು ಸಂದೇಶವನ್ನ ನಮ್ಮ ಸಮಾಜದಲ್ಲಿ ಇರುವಂತಹ ಯುವಕರಿಗೆ ಯಾವುದೋ ಒಂದು ರೀತಿಯಲ್ಲಿ ತಲುಪಿಸ್ತಾನೆ ಇರ್ತಾರೆ. ಎಕ್ಸಾಂಪಲ್ ಭೀಮಾ ಆಗಿರ್ಬೋದು, ಸಲಗ ಆಗಿರ್ಬೋದು, ಎರಡೂ ಸಿನಿಮಾದಲ್ಲೂ ಸಹ ಯಾವುದೋ ಒಂದು ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿದ್ದೇ ಆಗಿತ್ತು. ಯಾಕೆ ಅಂದ್ರೆ ಭೀಮಾದಲ್ಲಾಗಿರ್ಬೋದು, ಸಲಗದಲ್ಲಾಗಿರ್ಬೋದು ಯಾವ ರೀತಿ ಯುವಕರು ಹಾಳಾಗ್ತಾರೆ ಅನ್ನುವಂತಹ ಒಂದು ಸಂದೇಶವನ್ನ ಎಲ್ಲಾರ್ಗೂ ಸಹ ಕೊಟ್ಟಿದ್ರು. ಅದೇ ರೀತಿಯಾಗಿ ನಮ್ಮ ಈ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲೂ ಸಹ ಒಂದು ಸಂದೇಶ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಲ್ಯಾಂಡ್ ಲಾರ್ಡ್ ಅನ್ನೋದ್ರಲ್ಲೇ ಇದೆ ಒಂದು ಭೂಮಿಯ ಕತೆ ಅಂತ. ಈ ಲ್ಯಾಂಡ್ ಲಾರ್ಡ್ ಸಿನಿಮಾನ ನೋಡೋದಾದ್ರೆ ಇದೊಂದು ಭೂಮಿಯ ಕತೆ, ಒಂದು ಮಣ್ಣಿನ ಕತೆ, ಒಂದು ಮನಸ್ಸಿನ ಕತೆ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ಅಭಿನಯಿಸಿರುವಂತಹ ಎಲ್ಲರ ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನಮ್ಮ ಸ್ಯಾಂಡಲ್ವುಡ್ ನ ಸಲಗ ದುನಿಯಾ ವಿಜಯ್ ಸರ್ ಅಭಿನಯದ ಸಿನಿಮಾ ಲ್ಯಾಂಡ್ ಲಾರ್ಡ್ ಇದೀಗ ಯೂಟ್ಯೂಬ್ ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರೆ. ಒಂದು ಏನು ರಿಲೀಸ್ ಆಗಿರುವಂತಹ ಟ್ರೈಲರ್ ಏನಿದೆ ಅದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ಕರಿಚಿರತೆ, ಒಂಟಿ ಸಲಗ ವಿಜಯ್ ಅವರ ಮಾಸ್ ಲುಕ್, ಮಾಸ್ ಎಂಟ್ರಿ ಮತ್ತು ಅವರ ಕದರ್ಗೆ ಪ್ರೇಕ್ಷಕರು ಸಹ ಇದೀಗ ಫಿದಾ ಆಗಿದ್ದಾರೆ. ಏನು ಒಂದೊಂದು ದೃಶ್ಯನು ನೋಡ್ತಾ ಇದ್ರೆ ಯಾವ ರೀತಿ ಇದೆ ಅಂದ್ರೆ ಗೂಸ್ ಪಂಪ್ಸ್ ನೋಡ್ತಾ ಇದ್ರೆ ನಿಜಕ್ಕೂ ಮೈಯಲ್ಲಿರುವಂತಹ ರೋಮಗಳೆಲ್ಲ ಎದ್ದು ನಿಂತ್ಕೊಬಿಡುತ್ತೆ ಅಂತಾನೆ ಹೇಳ್ಬೋದು. ಒಂದು ಕಡೆ ನಿಜಕ್ಕೂ ಒಂದೊಂದು ದೃಶ್ಯನೂ ಸಹ ಧೂಳೆಬ್ಬಿಸ್ತಾ ಇದೆ. ಟ್ರೈಲರ್ ನೋಡ್ದವ್ರಿಗೆ ನಿಜಕ್ಕೂ ಗೊತ್ತಾಗುತ್ತೆ ಇದು ಯಾವ ರೀತಿ ಕತೆ ಅಂತ. ತುಳಿತಕ್ಕೊಳಗಾದವರ ನೋವಿನ ಕತೆ ಅಂತ ಎಷ್ಟೋ ಜನಕ್ಕೆ ಇದೊಂದು ಟ್ರೈಲರ್ ನೋಡಿದವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆ ಅಂತ ಅಂದ್ರೆ ಇಂದಿನ ಕಾಲದಲ್ಲಿ ಸಾಕಷ್ಟು ಜನ ಇರುವವರು ಇಲ್ಲದವರ ನಡುವಿನ ಸಾಕಷ್ಟು ವ್ಯತ್ಯಾಸ ಯಾವುದೋ ಒಂದು ಘಟ್ಟವನ್ನ ತಲುಪ್ತಿತ್ತು. ಎಕ್ಸಾಂಪಲ್ ಲಾಸ್ಟ್ ಅಂದ್ರೆ ದರ್ಶನ್ ಸರ್ ಅಭಿನಯದ ಕಾಟೇರ ಸಿನಿಮಾವನ್ನ ನೋಡೋದಾದ್ರೂ ಸಹ ಈ ರೀತಿಯ ಒಂದು ಕಥೆಯನ್ನೇ ಹೊತ್ಕೊಂಡು ಬಂದಿತ್ತು. ಅದೇ ರೀತಿಯಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾನು ಸಹ ಕಾಟೇರ ಅಲ್ಲ, ಅದಕ್ಕಿಂತ ವಿಭಿನ್ನವಾದಂತಹ ಒಂದು ಕಥೆಯನ್ನ ಹೊತ್ಕೊಂಡು ಬಂದಿದೆ ಅಂತಾನೆ ಹೇಳ್ಬೋದು. ಇರುವವರು ಇಲ್ಲದವರ ನಡುವಿನ ವ್ಯತ್ಯಾಸ ಆಗಿರ್ಬೋದು, ತುಳಿತಕ್ಕೊಳಗಾದವರ ಕಥೆ ಆಗಿರ್ಬೋದು, ಎಲ್ಲವೂ ಸಹ ಈ ಸಿನಿಮಾದಲ್ಲಿ ಒಂದಾಗಿದೆ. ಇನ್ನು ವಿಭಿನ್ನವಾದಂತಹ ಶೇಡ್ ನಲ್ಲಿ ವಿಜಯ್ ಸರ್ ಅವರು ಕೂಡ ಈ ಸಿನಿಮಾದಲ್ಲಿ ಮಿಂಚಿದ್ದಾರೆ. ಇಷ್ಟು ದಿನ ಒಂಥರ ಟಾಮ್ ಬಾಯ್ ಆಗಿ ಒಂಥರ ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ರು. ಯಾಕೆ ಅಂತ ಅಂದ್ರೆ ಒಡೆಯೋದು, ಬಡಿಯೋದು, ಎಲ್ಲೋ ಒಂದ್ ಕಡೆ ಏನೋ ತಪ್ಪಾಗ್ತಿದೆ ಅಲ್ಲಿ ನಾನು ನಿಂತ್ಕೋತೀನಿ ಅಂತ ಹೋಗೋದು, ಇದೆಲ್ಲವೂ ಸಹ ವಿಜಯ್ ಸರ್ ಅವರ ಗುಣ. ಅದೇ ರೀತಿಯಾಗಿ ಸಹ ಸಿನಿಮಾದಲ್ಲೂ ಸಹ ಅದೇ ರೀತಿ ನಡ್ಕೊಂಡಿದ್ರು. ಆದ್ರೆ ಇದು ಒಂಥರ ಹಳ್ಳಿ ಸೊಗಡಿನ ಸಿನಿಮಾ ಅಂತಾನೆ ಹೇಳ್ಬೋದು ಲ್ಯಾಂಡ್ ಲಾರ್ಡ್ ಸಿನಿಮಾ. ಲ್ಯಾಂಡ್ ಲಾರ್ಡ್ ಸಿನಿಮಾ ಅಂದ್ರೇನೆ ಒಂದು ಹಳ್ಳಿ ಸೊಗಡು, ಹಳ್ಳಿ ಮಣ್ಣಿನ ಕತೆ ಎಲ್ಲವೂ ಸಹ ಒಳಗೊಂಡಿರುವಂತಹ ಸಿನಿಮಾ. ಅದಕ್ಕೆ ಯಾವ ರೀತಿ ದುನಿಯಾ ವಿಜಯ್ ಸರ್ ಅವರು ಆಕ್ಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಒಂದು ಕಡೆ ಜುಟ್ಟನ್ನೆಲ್ಲ ಫುಲ್ ಬಿಟ್ಟಿರೋದಾಗಿರ್ಬೋದು, ಅದನ್ನ ಎತ್ತಿ ಗಂಟಾಕಿರೋದಿರ್ಬೋದು, ಮತ್ತೆ ಅದಕ್ಕೆ ತಕ್ಕನಂತಹ ಡ್ರೆಸ್ಗಳಾಗಿರ್ಬೋದು, ಎಲ್ಲವೂ ಸಹ ಅಷ್ಟೇ ವಿಭಿನ್ನವಾಗಿದೆ ವಿಜಯ್ ಸರ್ ಅವರ ಲುಕ್. ಇನ್ನು ಅದೇ ರೀತಿಯಾಗಿ ಅವರಿಗೆ ಜೋಡಿಯಾಗಿ ರಚಿತಾ ರಾಮ್ ಅವರು ಇದಕ್ಕೆ ನಟಿಯಾಗಿ ಆಕ್ಟ್ ಮಾಡಿರುವಂಥದ್ದು. ಈ ರಚಿತಾ ರಾಮ್ ಮ್ಯಾಮ್ನ ನೋಡೋದಾದ್ರೆ ಅವರ ಸಿನಿ ಕೆರಿಯರ್ ನಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾ ಏನಿದೆ ಒಂದು ವಿಭಿನ್ನವಾದ ಚಿತ್ರ ಆಗುತ್ತೆ. ಯಾಕೆ ಅಂದ್ರೆ ಇಲ್ಲಿವರೆಗೂ ರಚಿತಾ ರಾಮ್ ಅವರು ಯಾವ್ಯಾವ ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲಾದ್ರಲ್ಲೂ ಸಹ ಅಷ್ಟೇ ಬಬ್ಲಿ ಕ್ಯಾರೆಕ್ಟರ್ ಅಲ್ಲೇ ಎಲ್ಲಾರ ಮನಸ್ಸನ್ನ ಗೆದ್ದಿದ್ದ ರಚಿತಾ ರಾಮ್ ಇದೀಗ ಒಂದು ಪೆಪ್ಪರ್ ಅಂಡ್ ಸಾಲ್ಟ್ ಲುಕ್ ಏನಿದೆ ಈ ಲುಕ್ ಅಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂತದ್ದು ನಿಜಕ್ಕೂ ಒಂದು ವಿಭಿನ್ನವಾದಂತಹ ಪ್ರಯತ್ನ ಅಂತಾನೆ ಹೇಳ್ಬೋದು. ಇದು ಈ ಪಾತ್ರ ರಚಿತಾ ರಾಮ್ ಅವರ ಜೀವನದಲ್ಲಿ ಮತ್ತೆ ಸಿನಿ ಕೆರಿಯರ್ ನಲ್ಲಿ ಯಾವ ರೀತಿ ಯೂಟನ್ನ ತಗೊಳುತ್ತೆ, ಯಾವ ರೀತಿ ಪ್ರಮೋಷನ್ ಆಗುತ್ತೆ ಎಲ್ಲವೂ ಸಹ ನೋಡ್ಬೇಕಾಗುತ್ತೆ. ಇನ್ನು
ಅದೇ ರೀತಿಯಾಗಿ ರಚಿತಾ ರಾಮ್ ಅವರು ಇಷ್ಟು ದಿನ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ರು, ಒಂದು ರೀತಿ ವಿಲನ್ ರೋಲ್ನು ಸಹ ಮಾಡಿದ್ರು. ಅದೇ ರೀತಿಯಾಗಿ ಇದೀಗ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ವಿಜಯ್ ಅವ್ರಿಗೆ ಹೆಂಡತಿ ಪಾತ್ರದಲ್ಲಿ ಮಾಡಿರುವಂತದ್ದು. ಇನ್ನು ವಿಜಯ್ ಅವರ ಮಗಳಿಗೆ, ಸ್ವಂತ ಮಗಳಿಗೆ ರಚಿತಾ ರಾಮ್ ಅವರು ಅಮ್ಮನ ಕ್ಯಾರೆಕ್ಟರ್ ಅಲ್ಲೂ ಸಹ ಕಾಣಿಸ್ಕೊಂಡಿರುವಂತದ್ದು. ಇದುವರೆಗೂ ಸಹ ಯಾವುದೇ ಚಿತ್ರದಲ್ಲೂ ಸಹ ರಚಿತಾ ರಾಮ್ ಅವರು ಅಮ್ಮನ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಇಡೀ ಸಿನಿಮಾದಲ್ಲಿ ಅಮ್ಮ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತದ್ದು ರಚಿತಾ ರಾಮ್ ಅವರು. ಈ ಪಾತ್ರ ಜನರಿಗೆ ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೆ ಎನ್ನೋದು ಸಹ ಇನ್ ಕಾದ್ ನೋಡ್ಬೇಕಾಗುತ್ತೆ. ಇನ್ನು ವಿಜಯ್ ಸರ್ ಮತ್ತೆ ರಚಿತಾ ರಾಮ್ ಅವರ ಕಾಂಬಿನೇಷನ್ ಯಾವ ರೀತಿ ಇದೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈಗಾಗಲೇ ರಿಲೀಸ್ ಆಗಿರುವಂತಹ ನಿಂಗವ ನಿಂಗವ ಸಾಂಗ್ ಏನಿದೆ ಅದು ಸಹ ಅಷ್ಟೇ ಒಂಥರ ವಿಭಿನ್ನವಾಗಿದೆ. ಎಷ್ಟು ಅವರಿಬ್ಬರ ನಡುವೆ ಇರುವಂತಹ ಒಂದು ಕೆಮಿಸ್ಟ್ರಿ ಆಗಿರ್ಬೋದು ಎಲ್ಲವೂ ಸಹ ಸಿಕ್ಕಾಬಟ್ಟೆ ಸಖತ್ತಾಗಿದೆ. ಈಗಾಗಲೇ ಎಲ್ಲರೂ ಸಹ ನಿಂಗವ ನಿಂಗವ ಸಾಂಗ್ ನ ಮೆಚ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಟ್ರೈಲರ್ ನ ನೋಡೋದಾದ್ರೂ ಅಷ್ಟೇ ಸಿಕ್ಕಾಪಟ್ಟೆ ಸಖತ್ತಾಗಿದೆ ಅವ್ರ ಕೆಮಿಸ್ಟ್ರಿ. ಹೋಗಿ ಹೋಗಿ ದುನಿಯಾ ವಿಜಯ್ ಸರ್ ಹೋಗಿ ಹೋಗಿ ರಚಿತಾ ರಾಮ್ ಅವ್ರನ್ನ ಕೆಣ್ಕೋದಾಗಿರ್ಬೋದು, ಹೋಗಿ ಹೋಗಿ ಅವ್ರನ್ನ ತಪ್ಕೊಳ್ಳೋದಾಗಿರ್ಬೋದು, ಎಲ್ಲವೂ ಸಹ ಒಂಥರ ವಿಭಿನ್ನವಾಗಿದೆ. ಒಂದು ಕಡೆ ಇನ್ನು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಇನ್ನೊಂದಷ್ಟು ಪಾತ್ರಗಳ ಬಗ್ಗೆ ಮಾತಾಡೋದಾದ್ರೆ, ಯಾವಾಗ್ಲೂ ಸಹ ರಾಜಕಾರಣದಲ್ಲಿ ಬ್ಯುಸಿ ಆಗಿರುವಂತಹ ಉಮಾಶ್ರೀ ಅಮ್ಮನೂ ಸಹ ಇದೇ ಸಿನಿಮಾದಲ್ಲಿ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ನಟಿಸಿರುವಂತದ್ದು. ಇನ್ನು ರಾಜಕಾರಣದಲ್ಲಿ ಇದ್ರೂ ಸಹ ಚಿತ್ರರಂಗದಲ್ಲಿ ಇದೀಗ ತಮ್ಮ ಅಭಿನಯದ ಮೂಲಕ ಎಲ್ಲಾರ ಮನೆ ಮಾತಾಗಿರುವಂತಹ ಉಮಾಶ್ರೀ ಅಮ್ಮ ಒಂದು ವಿಭಿನ್ನವಾದಂತಹ ಪಾತ್ರದಲ್ಲಿ ನಟಿಸಿದ್ದಾರೆ. ನಿಜಕ್ಕೂ ಉಮಾಶ್ರೀ ಅಮ್ಮ ಯಾವುದೇ ಒಂದು ಪಾತ್ರಕ್ಕೆ ಜೀವ ತುಂಬ್ತಾರೆ ಅಂತಾನೆ ಹೇಳ್ಬೋದು. ಯಾವುದೇ ಪಾತ್ರ ಕೊಟ್ರು ಅದಕ್ಕೆ ಅವರು ಜೀವಿಸ್ತಾರೆ. ಆ ಪಾತ್ರ ಏನು ಅನ್ನೋದನ್ನ ನಿಜವಾಗ್ಲೂ ಅನುಭವಿಸಿ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಎಕ್ಸಾಂಪಲ್ ಎಷ್ಟೋ ಚಿತ್ರಗಳು, ಲೆಜೆಂಡ್ರಿ ಆಕ್ಟರ್ ಉಮಾಶ್ರೀ ಅಮ್ಮ, ಅವ್ರ ಬಗ್ಗೆ ಹೇಳೋಕೆ ಮಾತುಗಳು ಸಿಗಲ್ಲ, ಪದಗಳು ಸಿಗಲ್ಲ ಅಂತವ್ರು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ನೀವು ಟ್ರೈಲರ್ ಅಲ್ಲಿ ನೋಡ್ಬೋದು ಉಮಾಶ್ರೀ ಅಮ್ಮ ಕ್ಯಾರೆಕ್ಟರ್ ಬಗ್ಗೆ. ಹಿಂಗ್ ಹೊಡೆದ್ರೆ ಅವ್ರು ಹೆಂಗ್ ಹೋಗಿ ಬೀಳ್ತಾರೆ ಅಂದ್ರೆ ನಿಜಕ್ಕೂ ನಾನು ಅದನ್ನ ನೋಡ್ಬಿಟ್ಟು ಓ ಮೈ ಗಾಡ್ ಅಮ್ಮಂಗೆ ಏನಾಯ್ತು ಅನ್ನೋ ತರ ಅನ್ನಿಸ್ಬಿಡ್ತು. ಒಂದು ಕ್ಷಣಕ್ಕೆ ಆ ರೀತಿ ಆಕ್ಟ್ ಮಾಡಿದಾರೆ. ಅವ್ರು ಬಿದ್ದಿರೋ ಒಂದೊಂದು ಸೀನ್ ನೀವು ನೋಡಿದ್ರು ಏನಂತಿರೋ ಅಷ್ಟು ಸಖತ್ತಾಗಿದೆ, ಅಷ್ಟು ಅಲ್ಟಿಮೇಟ್ ಆಗಿದೆ ಉಮಾಶ್ರೀ ಅಮ್ಮ ಅವರ ಕ್ಯಾರೆಕ್ಟರ್, ಅವರ ಅಭಿನಯ. ಇನ್ನು ರಾಜ್ ಬಿ ಶೆಟ್ಟಿ ಸರ್ ಅವ್ರ ಬಗ್ಗೆ ಏನ್ ಹೇಳೋದು, ಅವ್ರ ಬಗ್ಗೆ ಹೇಳೋದೇ ಬೇಡ. ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದು ಸೈಲೆಂಟ್ ಆಗಿ ಆಡ್ಕೊಂಡು ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಒಬ್ಬ ನಾರ್ಮಲ್ ಕಾಮನ್ ಮ್ಯಾನ್ ಆಗಿ. ಆದ್ರೆ ಇದೀಗ ರಿಲೀಸ್ ಆಗಿರುವಂತಹ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಒಂದು ವಿಭಿನ್ನವಾದಂತಹ ಶೇಡ್ ನಲ್ಲಿ ಈ ಮೂವಿಲಿ ಇದ್ದಾರೆ. ಇನ್ನು ತುಳಿತಕ್ಕೆ ಒಳಗಾದವರ ಮೇಲೆ ಯಾವ ರೀತಿ ಒಬ್ಬ ಮನುಷ್ಯ ಕ್ರೌರ್ಯ ದರ್ಪ ತೋರಿಸ್ಬೋದು ಅನ್ನೋದನ್ನ ಒಬ್ಬ ಜಮೀನ್ದಾರನ ಪಾತ್ರದಲ್ಲಿ ರಾಜ್ ಬಿ ಶೆಟ್ಟಿ ಅವರು ತೋರಿಸಿದ್ದಾರೆ. ಇನ್ನು ರಾಜ್ ಬಿ ಶೆಟ್ಟಿ ಅವರ ಗರ್ಜನೆಗೆ ಇಡೀ ಸಿನಿಮಾ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದುವರೆಗೂ ಯಾರು ಸಹ ರಾಜ್ ಬಿ ಶೆಟ್ಟಿ ಅವ್ರನ್ನ ಈ ರೀತಿ ದೃಶ್ಯಗಳಲ್ಲಿ ನೋಡಿರ್ಲಿಲ್ಲ. ಪ್ರತಿ ಸಲಿನೂ ಅಷ್ಟೇ ರಾಜ್ ಬಿ ಶೆಟ್ಟಿ ಅವರು ಒಂಥರ ಕಾಮಿಡಿ ಆಗಿ ಒಂದು ವಿಭಿನ್ನವಾದಂತಹ ಕಥೆಯಲ್ಲಿ ಎಲ್ಲಾರ ಮುಂದೆ ಬರ್ತಾ ಇದ್ರು. ಆದ್ರೆ ಪ್ರಪ್ರಥಮ ಬಾರಿಗೆ ವಿಲ್ಲನ್ ಆಗಿ ನಮ್ಮೆಲ್ಲಾರ ಮುಂದೆ ಬರ್ತಾ ಇದ್ದಾರೆ. ಆ ಕ್ಷಣಕ್ಕೋಸ್ಕರ ಎಲ್ಲರೂ ಸಹ ಕಾಯ್ತಾ ಇದ್ದಾರೆ ರಾಜ್ ಬಿ ಶೆಟ್ಟಿ ಅವರು ಈ ಮೂವಿಲಿ ಯಾವ ರೀತಿ ಆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡೋದಕ್ಕೋಸ್ಕರ. ಇನ್ನು ನಾವ್ ಈಗಾಗಲೇ ಟ್ರೈಲರ್ನ ನೋಡೋದಾದ್ರೆ ನಿಜಕ್ಕೂ ಒಂಥರ ವಿಭಿನ್ನವಾಗಿದೆ. ಎಷ್ಟು ಸಖತ್ತಾಗಿದೆ ಅಂದ್ರೆ ಒಂದೊಂದು ಲುಕ್ ಆಗಿರ್ಬೋದು, ಅವ್ರ ಕಾರಿಂದ ಕೆಳಗಡೆ ಇಳಿಯೋದಾಗಿರ್ಬೋದು, ವಿಜಯ್ ಸರ್ ಮುಂದೆ ನಿಂತ್ಕೊಂಡು ಮಾತಾಡೋದಾಗಿರ್ಬೋದು, ಪ್ರತಿಯೊಂದು ಸಹ ಅಷ್ಟೇ ವಿಭಿನ್ನವಾಗಿರುವಂಥದ್ದು. ನೀವು ಈಗಾಗಲೇ ಟ್ರೈಲರ್ನ ಎಷ್ಟೋ ಜನ ಸಾಕಷ್ಟು ನೋಡಿದಿರ, ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಯೂಟ್ಯೂಬಲ್ಲೂ ಸಹ. ಯಾವ ರೀತಿ ಗತ್ತು ಗಮ್ಮತ್ತನ್ನ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅಷ್ಟೇ ಸಖತ್ತಾಗಿದೆ ರಾಜ್ ಬಿ ಶೆಟ್ಟಿ ಅವರ ಆಕ್ಟಿಂಗ್. ಇನ್ನು ಇದೇ ಮೊದಲ ಬಾರಿಗೆ ಬಣ್ಣ ಹಚ್ಚಿರುವಂತಹ ರಿತನ್ಯ ಬಹಳ ಅದ್ಭುತವಾಗಿ ಟ್ರೈಲರ್ನಲ್ಲಿ ಸೈ ಅನಿಸ್ಕೊಂಡಿರುವಂಥದ್ದು. ಇದಕ್ಕೂ ಮುಂಚೆ ಯಾವುದೇ ಸಿನಿಮಾವನ್ನ ರಿತನ್ಯ ಮಾಡಿಲ್ಲ. ಪ್ರಪ್ರಥಮ ಬಾರಿಗೆ ಅಪ್ಪನ ಮೂವಿಯಲ್ಲಿ, ಅವರ ತಂದೆಯ ಮೂವಿಯಲ್ಲೇ ಆಕ್ಟ್ ಮಾಡಿರುವಂತಹ ರಿತನ್ಯ ನಿಜಕ್ಕೂ ಟ್ರೈಲರ್ನಲ್ಲೇ ಸೈ ಅನಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಒಬ್ಬ ನಾರ್ಮಲ್ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಶೇಡ್ ಒಬ್ಬ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಟ್ನಲ್ಲಿ ರಿತನ್ಯ ಅವರು 3 ಶೇಡ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಆ 3 ಶೇಡ್ ನಲ್ಲೂ ಸಹ ಬಹಳ ನಾಜೂಕಾಗಿ ನಟಿಸಿದ್ದಾರೆ ರಿತನ್ಯ. ಅದೇ ರೀತಿಯಾಗಿ ಶಿಶಿರ್ ಅವರ ಅಭಿನಯ ಸಹ ಬಹಳ ವಿಭಿನ್ನವಾಗಿದೆ. ಶಿಶಿರ್ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ, ಡೇರ್ ಡೆವಿಲ್ ಮುಸ್ತಫಾ ನಂತರ ಇದೀಗ ಶಿಶಿರ್ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ನಟಿಸಿರುವಂತದ್ದು. ಅದರಲ್ಲೂ ತಪ್ಪಾದ್ರೆ ಇದು ತಪ್ಪು ಅಂತ ಹೇಳ್ತೀನಿ ಅನ್ನುವಂತಹ ಪಾತ್ರದಲ್ಲಿ ಇದೀಗ ಶಿಶಿರ್ ಅಭಿನಯಿಸಿದ್ದಾರೆ. ಅದೇ ರೀತಿಯಾಗಿ ರಾಕೇಶ್ ಅಡಿಗ ಅವರು ಸಹ
ಒಂದು ಡಿಫ್ರೆಂಟ್ ಆಂಗಲ್ ನಲ್ಲೇ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಇದೊಂಥರ ಎಲ್ಲಾ ಕ್ಯಾರೆಕ್ಟರ್ಗಳನ್ನ ಮಿಕ್ಸ್ ಮಾಡಿ ಒಂದು ರಸದೂಟವನ್ನ ಕೊಡ್ತಾ ಇದ್ದಾರೆ. ಇನ್ನೂ ಒಂದು ಅಪ್ಪ ಊಹೆನೂ ಮಾಡ್ಕೊಳಕ್ ಆಗದೆ ಇರುವಂತಹ ಪಾತ್ರ ಅಂದ್ರೆ ಮಿತ್ರಾ ಸರ್ ಅವ್ರ ಪಾತ್ರ. ನಾವು ಇಷ್ಟು ದಿನ ಮಿತ್ರಾ ಸರ್ನ ನೋಡಿರೋದು ಒಬ್ಬ ಮುದ್ದ ಜ್ಞಾನೇಶನ ಪಾತ್ರದಲ್ಲಿ, ಆದ್ರೆ ಇದೀಗ ಫುಲ್ ರಗಡ್ ಲುಕ್ ಅಲ್ಲಿ ಮಿತ್ರಾ ಸರ್ ಅವರು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದ್ ಕಡೆ ನಾವು ಟ್ರೈಲರ್ನ ನೋಡಿದ್ರೆ ಏನೋ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ಬೋದು, ಆದ್ರೆ ಅವ್ರ ಲುಕ್ ನೋಡಿದ್ರೆ ನಿಜವಾಗ್ಲೂ ಅನ್ಸೋದು ಇದು ನಾರ್ಮಲ್ ಪಾತ್ರ ಅಲ್ಲ. ಈಗಾಗಲೇ ಸಿಕ್ಕಾಪಟ್ಟೆ ಒಂದು ಡಿಫ್ರೆಂಟ್ ಏನು ಮೀಸೆ ಬಿಟ್ಟಿರೋದಾಗಿರ್ಬೋದು, ಗಡ್ಡ ಬಿಟ್ಟಿರೋದಾಗಿರ್ಬೋದು, ಪ್ರತಿಯೊಂದು ಸಹ ವಿಭಿನ್ನವಾಗೇ ಇದೆ ಮಿತ್ರಾ ಸರ್ ಅವರ ಪಾತ್ರ. ಇನ್ನು ಪ್ರತಿಯೊಂದು ಸೀನ್ಗಳನ್ನ ನೋಡ್ಬೋದು, ಅಷ್ಟೇ ಅಲ್ಟಿಮೇಟ್ ಆಗಿದೆ. ಏನು ಪ್ರಕಾಶ್ ಸರ್ ಅವರು ಏನ್ ಮಾಡಿದ್ದಾರೆ ಎಲ್ಲವೂ ಸಹ ಅಷ್ಟೇ ಅಲ್ಟಿಮೇಟ್ ಆಗಿ ಬಂದಿರುವಂಥದ್ದು. ಅದು ಬಿಟ್ರೆ ಸಾಂಗ್ಗಳ ಬಗ್ಗೆ ಮಾತಾಡೋದಾದ್ರೆ ಅಜನೀಶ್ ಲೋಕನಾಥ್ ಸರ್ ಅವರು ಬಹಳ ಅದ್ಭುತವಾಗಿ ಒಂದ್ ಕಡೆ ಈ ಸಿನಿಮಾವನ್ನ ಕಟ್ಕೊಟ್ಟಿದ್ದಾರೆ. ಇನ್ನು ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೂ ಅಷ್ಟೇ ಸಿಕ್ಕಾಪಟ್ಟೆ ಒಂದು ವಿಭಿನ್ನವಾದಂತಹ ಕಥೆಯನ್ನ ಎಲ್ಲಾರ್ಗೂ ಸಹ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ದುನಿಯಾ ವಿಜಯ್ ಸರ್ ಅವರು ಆಕ್ಟ್ ಮಾಡಿದ್ದಾರೆ ಅಂದ್ರೆ ಎಲ್ಲಾರು ಸಹ ಏನ್ ಅನ್ಕೋತಾರೆ ಅಂತ ಅಂದ್ರೆ ಈ ಸ್ಟೋರಿಲಿ ಯಾವುದೋ ಒಂದು ಕತೆ ಇದೆ, ಈ ಸ್ಟೋರಿನ ಬಹಳ ಖಂಡಿತವಾಗಿ ಎಲ್ಲರೂ ಸಹ ಹೋಗಿ ನೋಡ್ಲೇಬೇಕು ಅನ್ಕೋತಾರೆ. ಅದೇ ರೀತಿಯಾಗಿ ನಿಜಕ್ಕೂ ಹೇಳ್ತೀನಿ, ಇದೇ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಒಂದು ಕತೆ ಇದೆ ಅಂತಾನೆ ಹೇಳ್ಬೋದು. ಎಲ್ಲರೂ ಸಹ ಇದನ್ನ ನೋಡಿ ಕಲಿಬೇಕಾಗಿರೋದು ತುಂಬಾ ಇದೆ. ನಮ್ಮ ಮಣ್ಣಿನ ಬಗ್ಗೆ ಹಿಂದೆ ನಡೆದಿರುವಂತಹ ಕತೆ ಏನು, ಮುಂದೆ ಏನಾಗ್ಬೋದು, ಯಾವ ರೀತಿ ನಾವು ಅದನ್ನ ಸಾಲ್ವ್ ಮಾಡ್ಕೋಬೇಕು, ಎಲ್ಲವೂ ಸಹ ಈ ಕಥೆಯಲ್ಲಿ ಒಳಗೊಂಡಿದೆ ಅಂತಾನೆ ಹೇಳ್ಬೋದು. ನೀವೀಗಾಗಲೇ ಟ್ರೈಲರ್ನ ನೋಡಿದ್ರೆ ರಚಿತಾ ರಾಮ್ ಅವರು ಬರೀ ನಾರ್ಮಲ್ ದುನಿಯಾ ವಿಜಯ್ ಸರ್ ವೈಫ್ ಆಗಿ ಮಾತ್ರ ಆಕ್ಟ್ ಮಾಡಿಲ್ಲ, ಒಬ್ಬ ಲೇಡಿ ಡಾನ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಒಂದೊಂದು ಲುಕ್ಕಲ್ಲೂ ಸಹ ರಚಿತಾ ರಾಮ್ ಅವರು ಒಂದು ಡಿಫ್ರೆಂಟ್ ಲುಕ್ಕೇ ಕಾಣಿಸ್ಕೊಳ್ಳುತ್ತೆ, ಒಂದು ಡಿಫ್ರೆಂಟ್ ಹ್ಯಾಂಗಲ್ಲೇ ಕಾಣಿಸ್ಕೊಳ್ಳುತ್ತೆ ರಚಿತಾ ರಾಮ್ ಅವರ ಕ್ಯಾರೆಕ್ಟರ್ ಅಲ್ಲಿ. ಅದೇ ರೀತಿಯಾಗೂ ಅಷ್ಟೇ ದುನಿಯಾ ವಿಜಯ್ ಸರ್ ಅವರು ಅಷ್ಟೇ ಹೀರೋ ಅಂದ್ಮೇಲೆ ಹೀರೋಯಿಸಮ್ ಇದ್ದೇ ಇರುತ್ತೆ, ಆದ್ರೆ ಹೀರೋನು ಮೀರ್ಸಿ ಮಾಡುವಂತಹ ಒಂದು ಪಾತ್ರ ಅಂದ್ರೆ ಅದು ದುನಿಯಾ ವಿಜಯ್ ಅವರ ಪಾತ್ರ ಆಗಿರುತ್ತೆ. ಇನ್ನು ಇದೇ ಜನವರಿ 23ರಂದು ರಿಲೀಸ್ ಆಗ್ತಾ ಇರುವಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾ ಒಂದು ವಿಭಿನ್ನವಾದಂತಹ ಕಥೆಯನ್ನ ಹೊಂದಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಅಭಿಮಾನಿಗಳಿಗೂ ಸಹ ಈ ಸಿನಿಮಾ ಇಷ್ಟ ಆಗೋದು ಪಕ್ಕ. ಆದ್ರಿಂದ ಎಲ್ಲರೂ ಸಹ ತಪ್ಪದೆ ಇದೇ ಜನವರಿ 23ನೇ ತಾರೀಕು ನಿಮ್ಮ ಹತ್ತಿರ ಇರುವಂತಹ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.